Hi, hello, welcome friends. Welcome back to your channel Maths Magic. CTET ಪೇಪರ್ 2 ಮ್ಯಾಥ್ಸ್ ಯೂಲರ್ ಫಾರ್ಮುಲಾ ಬಗ್ಗೆ ಹೇಳ್ತಾ ಇದ್ದೀನಿ. ಅಲ್ಲ, ಇದರಲ್ಲಿ ಪೇಪರ್ 1 ಅಲ್ಲಿ ಕೂಡ ಸಮ್ಟೈಮ್ಸ್ ಕೇಳಿದ್ರೆ ಕೇಳ್ತಾರೆ, ಇಲ್ಲಾಂದ್ರೆ ಇಲ್ಲ. ಬಟ್ ಪೇಪರ್ 2 ಅಲ್ಲಿ ಮಾತ್ರ ಒಂದು ಕ್ವಶನ್ ಕಂಪಲ್ಸರಿ ಇದ್ದೇ ಇರುತ್ತೆ. ಎಲ್ಲರಿಗೂ ಗೊತ್ತಿದೆ ಯೂಲರ್ ಫಾರ್ಮುಲಾ ಎದಕ್ಕೆ ಅಂತ ಹೇಳಿ. 2D ಶೇಪ್ಸ್ ಆರ್ 3D ಶೇಪ್ಸ್. ಟೋಟಲಿ ಹೇಳ್ಬೇಕಾದ್ರೆ ಶೇಪ್ಸ್ ಬಗ್ಗೆ ಏನಿದೆ, ಇದು ಯೂಲರ್ಸ್ ಫಾರ್ಮುಲಾ ಇದೆ. ಶೇಪ್ಸ್ ಅಲ್ಲಿ ಬರೋ ಫೇಸಸ್, ವರ್ಟೈಸಸ್, ಎಡ್ಜಸ್ ನ ಹೆಂಗ್ ಫೈಂಡ್ ಔಟ್ ಮಾಡ್ಬೇಕನ್ನಕ್ಕೆ ಯೂಲರ್ಸ್ ಅವ್ರು ಕೊಟ್ಟಿರುವಂತ ಫಾರ್ಮುಲಾ. ನೋಡಿ ಏನಿದೆ ಯೂಲರ್ಸ್ ಕೊಟ್ಟಿರುವಂತ ಫಾರ್ಮುಲಾ. ಎಫ್ ಪ್ಲಸ್ ವಿ ಇಸ್ ಈಕ್ವಲ್ಸ್ ಟು ಇ ಪ್ಲಸ್ 2 ಅಂತ ಇದೆ. ಎಫ್ ಅಂದ್ರೆ ಏನು? ಫೇಸಸ್. ಇಲ್ಲಿದಾವ ನೋಡಿ, ಹೌದಾ? ಎಡ್ಜಸ್ ಅಂದ್ರೆ ಈ ಪಾಯಿಂಟ್ಸ್ ಏನ್ ಬರ್ತಾವಲ್ಲ, ಇವಕ್ಕ ಎಡ್ಜಸ್ ಅಂತ ಹೇಳ್ತೀವಿ. ಅಥವಾ ಇದನ್ನ ನಾವು ಈ ರೀತಿಯಾಗಿ ಬರಿಬಹುದು. ಯಾವ ರೀತಿ ಬರಿಬಹುದು? ಎಫ್ ಪ್ಲಸ್ ವಿ ಮೈನಸ್ ಇ ಇಸ್ ಈಕ್ವಲ್ಸ್ ಟು 2. ಇದು ಕೂಡ ಏನಾಗುತ್ತೆ? ಯೂಲರ್ಸ್ ಫಾರ್ಮುಲಾ ಆಗುತ್ತೆ. ಓಕೆ, ಎಫ್ ಅಂದ್ರೆ ಫೇಸಸ್, ವಿ ಅಂದ್ರೆ ವರ್ಟೈಸಸ್, ಇ ಅಂದ್ರೆ ಎಡ್ಜಸ್. ಗೊತ್ತಾಯ್ತಾ? ಎಫ್ ಅಂದ್ರೆ ಫೇಸಸ್, ವಿ ಅಂದ್ರೆ ವರ್ಟೈಸಸ್, ಇ ಅಂದ್ರೆ ಎಡ್ಜಸ್. ಕನ್ನಡದಲ್ಲಿ ಹೇಳ್ಬೇಕಾದ್ರೆ ಎಫ್ ಅಂದ್ರೆ ಮುಖಗಳು, ಕೊಟ್ಟಿರುವಂತ ಶೇಪ್ ಅಲ್ಲಿ ಎಷ್ಟು ಮುಖ ಇದಾವೆ ಅನ್ನೋಕೆ, ಹೌದಾ? ವಿ ಅಂದ್ರೆ ಶೃಂಗಗಳು, ಅಥವಾ ಕೊಟ್ಟಿರೋ ಶೇಪ್ ಅಲ್ಲಿ ಎಷ್ಟು ಮೂಲೆಗಳಿದಾವ ಅಂತ. ಇ ಅಂದ್ರೆ ಎಡ್ಜಸ್, ಅಂಚುಗಳು. ಇದಿಷ್ಟು ಏನ ಯೂಲರ್ಸ್ ಫಾರ್ಮುಲಾ. ಎಫ್ ಪ್ಲಸ್ ವಿ ಮೈನಸ್ ಇ ಇಸ್ ಈಕ್ವಲ್ಸ್ ಟು 2. ಈ ಫಾರ್ಮುಲಾ ಬೇಸ್ ಮೇಲೆ ಒಂದು ಕ್ವಶನ್ ಕಂಪಲ್ಸರಿ ಬಂದೇ ಬರುತ್ತೆ. ಯೂಲರ್ಸ್ ನಲ್ಲಿ ಪಿರಮಿಡ್ ಬೇಸ್ ಅಲ್ಲಿ ಅಥವಾ ಪ್ರಿಸಮ್, ಪಂಚಭುಜಾಕೃತಿ ಏನಿರುತ್ತಲ್ಲ ಪ್ರಿಸಮ್, ಅದ್ರ ಮೇಲೆ, ಒಟ್ಟು ಪಿರಮಿಡ್ ಅಥವಾ ಪ್ರಿಸಮ್ ಮೇಲೆ ಒಂದು ಕ್ವಶನ್ ಕಂಪಲ್ಸರಿ ಕೇಳ್ತಾನೆ. ಪಿರಮಿಡ್ ಅಲ್ಲಿ 5 ಫೇಸ್ ಇರ್ತವೆ, 8 ಎಡ್ಜಸ್ ಇರ್ತವೆ, 5 ವರ್ಟೈಸಸ್ ಇರ್ತವೆ. ಅಲ್ಲ, ಎಷ್ಟು ಮುಖಗಳು? 5 ಮುಖಗಳು, 5 ಶೃಂಗಗಳು, 8 ಅಂಚುಗಳು ಇರ್ತಾವ. ಸಪೋಸ್ ಇದು 5, 8, 5 ಇದು ನಿಮಗೆ ತಿಳಿದಿಲ್ಲ ಅಥವಾ ಆ ಕ್ಷಣಕ್ಕೆ ನಿಮ್ಮ ತಲೆಯಲ್ಲಿ ಬರ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಕೊಟ್ಟಿರುವಂತ ಪಿರಾಮಿಡ್ ಯಾವ್ದಿದೆ ನೋಡ್ಬೇಕು. ಸ್ಕ್ವೇರ್ ಕೊಡ್ತಾನೆ ಮ್ಯಾಕ್ಸಿಮಮ್ ಅಲ್ಲಿ, ಹೌದಾ? ಆ ಸ್ಕ್ವೇರ್ ಕೊಟ್ಟಾಗ ಏನ್ ಮಾಡ್ಬೇಕು? ಸ್ಕ್ವೇರ್ ನಲ್ಲಿ ಭುಜಗಳು ಎಷ್ಟಿರ್ತವೆ? 4 ಇರ್ತವೆ. ಅದಕ್ಕ ಒಂದನ್ನ ಆಡ್ ಮಾಡ್ಬೇಕು, 5 ಬರುತ್ತೆ. ವರ್ಟೈಸಸ್ ಅಂದ್ರೂ ಕೂಡ ಏನು ಭುಜಗಳ ಲೆಕ್ಕನೆ ಬರುತ್ತೆ, ಹೌದಾ? ಅವು ಕೂಡ ಎಷ್ಟಿರ್ತವೆ? 4 ಇರ್ತವೆ. ಅದಕ್ಕ ಒಂದು ಆಡ್ ಮಾಡಿದ್ರೆ 5 ಬರುತ್ತೆ. ಸ್ಕ್ವೇರ್ ನಲ್ಲಿ ಮೂಲೆಗಳು ಎಷ್ಟಿರ್ತವೆ? 4 ಇರ್ತವೆ. ಅದಕ್ಕೆ 2 ಗುಣಾಕಾರ ಮಾಡಿದ್ರೆ 8 ಬರುತ್ತೆ. ಓಕೆ, ಪಿರಾಮಿಡ್ ಅಲ್ಲಿ ಯಾವುದೇ ಶೇಪ್ ಕೊಟ್ಟಿರ್ಲಿ ಅದಕ್ಕೆ ಏನ್ ಮಾಡ್ಬೇಕು? ಫಾರ್ ಎಕ್ಸಾಂಪಲ್ ಎಫ್ ಇಸ್ ಈಕ್ವಲ್ಸ್ ಟು ಭುಜ ಪ್ಲಸ್ 1 ಮಾಡ್ಬೇಕು. ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಮತ್ತೆ ವಿ ವರ್ಟೈಸಸ್ ಇಸ್ ಈಕ್ವಲ್ಸ್ ಟು, ಅದಕ್ಕೆ ಏನ್ ಮಾಡ್ಬೇಕು? ಭುಜ ಪ್ಲಸ್ 1. ನೆಕ್ಸ್ಟ್ ಎಡ್ಜ್ಗೆ ಭುಜ ಇಂಟು 2. ಇದು ತುಂಬಾನೇ ಇಂಪಾರ್ಟೆಂಟ್. ಒಂಥರ ಶಾರ್ಟ್ ಫಾರ್ಮ್ ಇದ್ದಾಗೆ, ಶಾರ್ಟ್ ಕಟ್ ಇದ್ದಾಗೆ. ಪಿರಾಮಿಡ್ಗೆ ಏನ್ ಮಾಡ್ಬೇಕು? ಎಫ್ ಇಸ್ ಈಕ್ವಲ್ಸ್ ಟು ಭುಜ ಪ್ಲಸ್ 1, ವರ್ಟೈಸಸ್ಗೆ ಕೂಡ ಭುಜ ಪ್ಲಸ್ 1, ಎಡ್ಜ್ಗೆ ಭುಜ ಗುಣಿಲೆ 2 ಮಾಡ್ಬೇಕು. ಓಕೆ, ಇದು ಒಂದು ಫಾರ್ಮುಲಾ. ಆದ್ರೆ ಪ್ರಿಸಮ್ ಇದ್ರೆ, ಪ್ರಿಸಮಿಗೆ ಯಾವ ರೀತಿ ನೆನ್ಪಿಟ್ಕೊಂತೀರಾ? ಫೇಸಸ್ಗೆ ಭುಜ ಪ್ಲಸ್ 2, ವರ್ಟೈಸಸ್ಗೆ ಕೊಟ್ಟಿರುವಂತ ಭುಜಕ್ಕೆ 2ರಿಂದ ಗುಣಾಕಾರ ಮಾಡಿದ್ರೆ ನಿಮ್ಗೆ ವರ್ಟೈಸಸ್ ಬರುತ್ತೆ. ಅದೇ ಎಡ್ಜ್ಗೆ ಕೊಟ್ಟಿರೋ ಭುಜಕ್ಕೆ 3ರಿಂದ ಗುಣಾಕಾರ ಮಾಡಿದ್ರೆ ನಿಮ್ಗೆ ಏನ್ ಬರುತ್ತೆ? ಎಡ್ಜಸ್ ಬರುತ್ತೆ. ಅದ ನೆಕ್ಸ್ಟ್ ಕ್ವಶನ್ ಮಾಡ್ತಾ ಹೋದಾಗ ನಿಮ್ಗೆ ಏನಾಗುತ್ತೆ, ಏನಕ್ಕೆ ಇದು ಹೇಳಿದ್ನಪ್ಪ ಕಾನ್ಸೆಪ್ಟ್ ಅನ್ನೋದು ಅರ್ಥ ಆಗುತ್ತೆ.
ಓಕೆ, ನೋಡಿ ಪಿರಮಿಡ್, ಸ್ಕ್ವಯರ್ ಪಿರಮಿಡ್ ಅಲ್ಲಿ 5 ಫೇಸ್ ಇರ್ತವೆ, 5 ವರ್ಟಿಸಸ್ ಇರ್ತವೆ, 8 ಎಡ್ಜಸ್ ಇರ್ತವೆ, ನೆನಪಿರ್ಬೇಕು. ನೆಕ್ಸ್ಟ್ ಪ್ರಿಸಮ್. ಪ್ರಿಸಮ್ ಏನಿದೆ ಮ್ಯಾಕ್ಸಿಮಮ್ ಕೇಳೋದು ಪೆಂಟಾಗೋನ್ ಶೇಪ್ ಕೇಳ್ತಾನೆ. ಅಲ್ಲ, ಪೆಂಟಾಗೋನಲ್ ಪ್ರಿಸಮ್ ಅಂದ್ರೆ ಕನ್ನಡದಲ್ಲಿ ಏನಂತ ಕರಿತೀವಿ ನಾವು? ಪಂಚಭುಜಾಕೃತಿ ಅಂತ ಕರಿತೀವಿ. ಓಕೆ, ಈ ಪಂಚಭುಜಾಕೃತಿಯಲ್ಲಿ 7 ಮುಖಗಳು, 15 ಅಂಚುಗಳು ಮತ್ತು 10 ಶೃಂಗಗಳಿರ್ತವೆ. ಓಕೆ, 7 ಮುಖಗಳು, 15 ಅಂಚುಗಳು, 10 ಶೃಂಗಗಳು. ನೋಡಿ ಕ್ವಶನ್ಸ್ ಮಾಡೋಣ, ನಿಮ್ಗೆ ಈಸಿ ಆಗುತ್ತೆ ಅವಾಗ. ಫಸ್ಟ್ ಕ್ವಶನ್ ಏನಿದೆ, ಎಫ್, ಇ ಅಂಡ್ ವಿ ಆರ್ ದ ನಂಬರ್ ಆಫ್ ಫೇಸಸ್, ಎಡ್ಜಸ್ ಅಂಡ್ vertices of a polyhedron respectively. Then which of the following statement is true? F, E ಮತ್ತು V ಅವೇನಿದಾವೆ ನಂಬರ್ ಆಫ್ ಫೇಸಸ್, ಎಡ್ಜಸ್ ಅಂಡ್ ವರ್ಟಿಸಸ್ ಇದೆ, ಇದ್ರದ್ದು ಪಾಲಿಹೆಡ್ರಾನ್. ಸೊ ಹಾಗಿದ್ದಾಗ ಇದರಲ್ಲಿ ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ ಅಂತ ಕೇಳಿದಾನೆ. ಸೊ ನಮಗೆ ಯೂಲರ್ ಫಾರ್ಮುಲಾನೇ ಇರೋದೇ ಯಾವ್ದಕ್ಕೋಸ್ಕರ? ಶೇಪ್ಸ್ ಗೋಸ್ಕರ, ಹೌದಾ? ಸೊ ಇಲ್ಲಿ ಯೂಲರ್ ಫಾರ್ಮುಲಾ ಏನಿದೆ ಅದೇ ನಿಮ್ದು ಆನ್ಸರ್. ಏನಿದೆ ಅದು? F plus V minus 2. This is the correct answer. Second question. The number of faces, vertices and edges of a polyhedron are 20x and 30 respectively. Then what is the value of 4x minus 5 ಅಂತ ಕೇಳಿದಾನೆ. ಹೌದಾ? ಫಾರ್ಮುಲಾ ಏನಿದೆ? F plus V minus E is equals to 2. ಫಸ್ಟ್ ಏನಿದೆ? ಫೇಸಸ್ ಇದೆ. ಫೇಸಸ್ ಎಷ್ಟಿದೆ? 20 ಇದೆ. ನೆಕ್ಸ್ಟ್ ವರ್ಟಿಸಸ್ ಏನ್ ಕೊಟ್ಟಿದ್ದಾನೆ? x ಕೊಟ್ಟಿದ್ದಾನೆ. ಮೈನಸ್ ಎಡ್ಜಸ್ ಏನ್ ಕೊಟ್ಟಿದ್ದಾನೆ? 30 ಕೊಟ್ಟಿದ್ದಾನೆ. ಹೌದಾ? ಸೊ ಸಾಲ್ವ್ ಮಾಡಿ ಏನ್ ಬರುತ್ತೆ? x ಮೈನಸ್ 30 ಮೈನಸ್ 20 10 is equals to 2. x is equals to ಮೈನಸ್ 10 ಈ ಕಡೆ ಹೋದ್ರೆ ಪ್ಲಸ್ ಆಗುತ್ತೆ. ಸೊ 2 plus 10 12. ಸೊ x ವ್ಯಾಲ್ಯೂ ಏನ್ ಬಂತು ನಮ್ಗೆ? 12 ಬಂತು. ಈಗ 12 ನ ಈ 4x ಮೈನಸ್ 5 ಅಲ್ಲಿ ಪುಟ್ ಮಾಡ್ಬೇಕು. ನೋಡಿ 12 4 48 ಮೈನಸ್ 5, 48 ಅಲ್ಲಿ 5 ಹೋದ್ರೆ 43. ಸೊ ಆಪ್ಷನ್ ನಂಬರ್ 3 is correct over here. ಅರ್ಥ ಆಯ್ತಾ? ಅವ್ರು ಸೀರಿಯಲ್ ಆಗಿ ಫೇಸ್ ಅಂದ್ರೆ 20, ವರ್ಟಿಸಸ್ ಅಂದ್ರೆ x, ಎಡ್ಜಸ್ ಅಂದ್ರೆ 30 ಕೊಟ್ಟಿದ್ದಾನೆ. ಸೊ ಅದನ್ನ f plus v minus e is equals to 2 ಅಲ್ಲಿ ಅಪ್ಲೈ ಮಾಡಿದ್ವಿ. f ಅಂದ್ರೆ 20, v ಅಂದ್ರೆ x, e ಅಂದ್ರೆ 30. ಹೌದಾ? x minus 30 plus 20 ಅಂದ್ರೆ minus 10. So x minus 10 is equals to 2. Minus 10 ಈ ಕಡೆ ಹೋದ್ರೆ plus 10. So 2 plus 10 12 ಆಯ್ತು. ಸೊ x ವ್ಯಾಲ್ಯೂ ಏನ್ ಬಂತು? 12 ಬಂತು. ಆ x ಬಂದಿರೋ ವ್ಯಾಲ್ಯೂನ ನಾವೇನ್ ಮಾಡಿದ್ವಿ? ಅವ್ರು ಕೊಟ್ಟಿರುವಂತ ಇಕ್ವೇಶನ್ 4x minus 5 ಅಲ್ಲಿ ಪುಟ್ ಮಾಡಿದ್ವಿ. 4 into 12 ಬಂದಿತ್ತು minus 5. 12 4 48 minus 5. 48 minus 5 ಮಾಡಿದ್ರೆ 43 ಬರುತ್ತೆ. ಅದೆಲ್ಲಿದೆ? ಆಪ್ಷನ್ ನಂಬರ್ ಸಿ ಅಲ್ಲಿದೆ. So option number C, option C is correct here. So next question. The number of vertices, faces and edges of a polyhedron are 10, x and 15 respectively. So the value of 3x minus 8 ಅಂತ ಕೇಳಿದಾನೆ. So ಇಲ್ಲಿ ನೋಡಿ ಸೇಮ್ ಫಾರ್ಮುಲಾ, f plus v minus e is equals to 2. vertices ಎಷ್ಟು ಕೊಟ್ಟಿದ್ದಾನೆ? 10. ಫೇಸ್ ಏನ್ ಕೊಟ್ಟಿದ್ದಾನೆ? x ಮೈನಸ್ ಎಡ್ಜಸ್ ಅಂದ್ರೆ 15. ಹೌದಾ? ಸೊ x ಮೈನಸ್ 5, 10ರಲ್ಲಿ 15ರಲ್ಲಿ 10 ಹೋದ್ರೆ 5, ದೊಡ್ಡ ಸಂಖ್ಯೆ ಮುಂದೆ ಮೈನಸ್ ಇದೆ, ಮೈನಸ್. ಸೊ x 2 ಮೈನಸ್ 5 ಈ ಕಡೆ ಹೋದ್ರೆ ಪ್ಲಸ್ 5. ಸೊ 2 ಪ್ಲಸ್ 5 7. x ವ್ಯಾಲ್ಯೂ ಏನ್ ಬಂತು? 7 ಬಂತು. ಬಟ್ ನಮ್ಗೇನಿದೆ? 3x ಮೈನಸ್ 8 ಅಲ್ಲಿ ಏನ್ ಮಾಡ್ಬೇಕು? x ವ್ಯಾಲ್ಯೂನ ಪುಟ್ ಮಾಡಿ ಆನ್ಸರ್ ಫೈಂಡ್ ಔಟ್ ಮಾಡ್ಬೇಕು. ಸೊ 3 into 7 minus 8. 7 3s are 21 minus 8. 21 ನಲ್ಲಿ 8 ಹೋದ್ರೆ 13. ಸೊ ಆಪ್ಷನ್ 1 is correct here. ನೋಡಿ ಫ್ರೆಂಡ್ಸ್, ಇದ್ರಲ್ಲಿ ಏನು ಟಫ್ ಇಲ್ಲ, ಎಲ್ಲ ಆನ್ಸರ್ಸ್ ಬೇಸ್ ಆಗಿರೋದು f plus v minus e is equals to 2. ಈ ಫಾರ್ಮುಲಾ ಮೇಲೆನೆ ಪೂರ್ತಿ ಯೂಲರ್ಸ್ ಕ್ವಶನ್ಸ್ ನಿಂತಿರೋದು. ಹೌದಾ? ಅದೊಂದು ಫಾರ್ಮುಲಾ ಇದ್ರೆ ಯಾವ ರೀತಿ ಕ್ವಶನ್ ಕೊಟ್ಟರು ಕೂಡ ನೀವು ಮಾಡಬಹುದು. ಸೊ ಈ ಕ್ವಶನ್ ನೋಡಿ, which of the following triplet can form a polyhedron if the numbers represent the number of faces, vertices and edges respectively? ಅವ್ರು ಏನ್ ಕೇಳಿದಾರೆ? ಫೇಸಸ್, ವರ್ಟಿಸಸ್, ಎಡ್ಜಸ್ ಏನ್ ಇಲ್ಲಿ ವ್ಯಾಲ್ಯೂಸ್ ಕೊಟ್ಟಿದಾರ,
ಈ ವ್ಯಾಲ್ಯೂಸ್ ಇಂದ ಯಾವ್ದು ಟ್ರಿಪ್ಲೆಟ್ ಆಗುತ್ತೆ ಅಂತ ಕೇಳಿದ್ದಾರೆ. ಹೌದಾ, ಏನ್ ಮಾಡ್ಬೇಕು ಈ ರೀತಿ ಕೊಟ್ಟಾಗ ನಾವು ಅಂದ್ರೆ ಇದು ಎಫ್ ಪ್ಲಸ್ ವಿ ಮೈನಸ್ ಇ ಇಸ್ ಈಕ್ವಲ್ಸ್ ಟು 2. ಇದರಲ್ಲಿ ಕೊಟ್ಟಿರೋ ವ್ಯಾಲ್ಯೂಸ್ ನ ಪುಟ್ ಮಾಡ್ಬೇಕು. ಯಾವ್ದು ವ್ಯಾಲ್ಯೂ 2 ಇಸ್ ಈಕ್ವಲ್ಸ್ ಟು 2 ಬರುತ್ತಲ್ಲ ಅದೇನಾಗುತ್ತೆ ನಮ್ದು ಆನ್ಸರ್ ಆಗುತ್ತೆ. ಓಕೆ ನೋಡಿ, ಫಸ್ಟ್ ಮೇದು 4 4 ಅಂಡ್ 5 ಇದೆ. ಹೌದಾ, ಸೊ 4 ಪ್ಲಸ್ 4 ಮೈನಸ್ 5 ಇಸ್ ಈಕ್ವಲ್ಸ್ ಟು 2 ಮಾಡಿದೆ. 8 ಮೈನಸ್ 5 ಇಸ್ ಈಕ್ವಲ್ಸ್ ಟು 2. 8 ಮೈನಸ್ 5 ಅಂದ್ರೆ 3 ವಿಚ್ ಈಸ್ ನಾಟ್ ಈಕ್ವಲ್ಸ್ ಟು 2. ಸೊ ಇದೇನಾಗಲ್ಲ, ಆನ್ಸರ್ ಆಗಲ್ಲ. ಓಕೆ, ನೆಕ್ಸ್ಟ್ ಸೆಕೆಂಡ್ ಒನ್ ನೋಡಿ ಏನಿದೆ, 6 8 12 ಇದೆ. 6 ಪ್ಲಸ್ 8 14. ಸೊ 14 ಮೈನಸ್ 12 ಇಸ್ ಈಕ್ವಲ್ಸ್ ಟು 2. 14 ಅಲ್ಲಿ 12 ಹೋದ್ರೆ 2 ಇಸ್ ಈಕ್ವಲ್ಸ್ ಟು 2 ಬಂತು. ಸೊ ಆಪ್ಷನ್ ಸೆಕೆಂಡ್ ಇಸ್ ಕರೆಕ್ಟ್ ಓವರ್ ಹಿಯರ್. ಅರ್ಥ ಆಯ್ತಾ? ಅವರು ಕೊಟ್ಟಿರುವಂತ ಈ ವ್ಯಾಲ್ಯೂಸ್ ಏನಿದಾವಲ್ಲ ಇವುಗಳನ್ನ ಇದರಲ್ಲಿ ಫಿಲ್ ಮಾಡಿದ್ರೆ ನಮ್ಗೆ ಏನಾಗ್ಬೇಕು, ಸ್ಯಾಟಿಸ್ಫೈ ಆಗ್ಬೇಕು. ಸೊ ಅದೇ ಆಪ್ಷನ್ 3 ನೋಡಿ, 6 8 10 ಇದೆ. ಹೌದಾ, 6 ಮೈನಸ್ 8 ಸಾರಿ 6 ಪ್ಲಸ್ 8 ಮೈನಸ್ 10 ಮಾಡಿದ್ರೆ 6 ಪ್ಲಸ್ 8 14 ಆಗುತ್ತೆ. 14 ಅಲ್ಲಿ 10 ಹೋದ್ರೆ 4 ಉಳಿಯುತ್ತೆ. ಸೊ ಅದು ಈಕ್ವಲ್ಸ್ ಟು 2 ಆಗಲ್ಲ. ಹಾಗಾಗಿ ಇಲ್ಲಿ ಆಪ್ಷನ್ ನಂಬರ್ 2 ಇಸ್ ಕರೆಕ್ಟ್. ಪ್ರೀವಿಯಸ್ ಇಯರ್ ಅಲ್ಲಿ ಕೇಳಿರೋದೆ ಒಂದು ಕ್ವಶನ್ ಕಂಪಲ್ಸರಿ ಇದ್ದೇ ಇರುತ್ತೆ. ಹೌದಾ, ಇಲ್ಲಿ ನೋಡಿ, ಇಫ್ ಎಫ್ ವಿ ಅಂಡ್ ಇ ಆರ್ ದ ನಂಬರ್ ಆಫ್ ಫೇಸಸ್ ವರ್ಟಸಸ್ ಅಂಡ್ ಎಡ್ಜಸ್. ಎದ್ರದ್ದು ಕೇಳಿದಾನೆ, ಪ್ರಿಸಮ್ ಕೊಟ್ಟಿದ್ದಾನೆ. ಹೌದಾ, ವಿತ್ ಪೆಂಟಾಗೋನಲ್ ಬೇಸ್. ಅಂದ್ರೆ ಪೆಂಟಾಗೋನಲ್ ಅಂದ್ರೇನು, ಪಂಚಭುಜ ಆಕೃತಿ, 5 ಭುಜ ಇರುವಂತ. ದೆನ್ ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ನಾಟ್ ಟ್ರೂ. ಇದರಲ್ಲಿ ಯಾವುದು ಟ್ರೂ ಅಲ್ಲ ಅನ್ನೋದನ್ನ ನಾವೇನ್ ಮಾಡ್ಬೇಕು, ಹೇಳ್ಬೇಕು. ಸೊ ಇದರಲ್ಲಿ ಯಾವ್ದು ಟ್ರೂ ಆಗುತ್ತೆ, ಯಾವ್ದು ಟ್ರೂ ಆಗಲ್ಲ. ಪ್ರಿಸಮ್ ಕೊಟ್ಟಿದ್ದಾನೆ, ಪೆಂಟಾಗೋನ್ ಕೊಟ್ಟಿದ್ದಾನೆ. ಪೆಂಟಾಗೋನ್ ಅಂದ್ರೆ 5. ಸೊ ಪ್ರಿಸಮ್ ಇದ್ದಾಗ ಏನ್ ಮಾಡ್ಬೇಕು, ಎಫ್ ಗೆ ಪ್ಲಸ್ 2 ಮಾಡ್ಬೇಕು, ವಿ ಗೆ ಮಲ್ಟಿಪ್ಲೈ ಬೈ 2 ಮಾಡ್ಬೇಕು, ಇ ಗೆ ಮಲ್ಟಿಪ್ಲೈ ಬೈ 3 ಮಾಡ್ಬೇಕು. ಹೌದಾ, ಈ ರೀತಿ ಮಾಡಿದಾಗ ನಿಮ್ಗೆ ಏನ್ ಬರುತ್ತೆ, ಫೇಸಸ್ 5 ಪ್ಲಸ್ 2 7 ಬಂತು. ವರ್ಟಸಸ್ 5 2 10, ಎಡ್ಜಸ್ 5 3 15. ಓಕೆ, ಸೊ ಗೊತ್ತಾಯ್ತಾ? ಫೇಸಸ್ 7, ವರ್ಟಸಸ್ 10, ಎಡ್ಜಸ್ 5. ಪ್ರಿಸಮ್ ಇದ್ದಾಗ ಫೇಸ್ ಗೆ ಪ್ಲಸ್ 2 ಮಾಡ್ಬೇಕು, ವರ್ಟಸಸ್ ಗೆ ಮಲ್ಟಿಪ್ಲೈ ಬೈ 2 ಮಾಡ್ಬೇಕು, ಎಡ್ಜಸ್ ಗೆ ಮಲ್ಟಿಪ್ಲೈ ಬೈ 3 ಮಾಡ್ಬೇಕು. ಸೊ 7 10 15 ಇದರಲ್ಲಿ ಪುಟ್ ಮಾಡಿ ಯಾವ್ದು ಆನ್ಸರ್ ಕರೆಕ್ಟ್ ಬರುತ್ತೆ, ಸೊ ಯಾವ್ದು ತಪ್ಪು ಬರುತ್ತೆ ಅದನ್ನ ನಾವೇನ್ ಮಾಡ್ಬೇಕು, ಟಿಕ್ ಮಾಡ್ಬೇಕು. ಸೊ ಫಸ್ಟ್ ನೇರಕ್ಕೆ ನೋಡಿ, ಡೈರೆಕ್ಟ್ ಆಗಿ ಮಾಡ್ಲಾ, 7 ಎಡ್ಜಸ್ ಕೊಟ್ಟಿದ್ದಾನೆ ಪ್ಲಸ್ 15 ಮೈನಸ್ 10 ಇಸ್ ಈಕ್ವಲ್ಸ್ ಟು 12. 15 ಪ್ಲಸ್ 7 ಎಷ್ಟಾಗುತ್ತೆ, 22 ಆಗುತ್ತೆ. 22 ಮೈನಸ್ 10 ಇಸ್ ಈಕ್ವಲ್ಸ್ ಟು 12. 22ರಲ್ಲಿ 10 ಹೋದ್ರೆ 12 ಇಸ್ ಈಕ್ವಲ್ಸ್ ಟು 12. ಇದೇನಾಯ್ತು, ಸ್ಯಾಟಿಸ್ಫೈ ಆಯ್ತು. ಇದು ನಮ್ಗೆ ಟ್ರೂ ಬಂತು. ಬಟ್ ನಾವ್ ಏನ್ ಮಾಡ್ಬೇಕು, ನಾಟ್ ಟ್ರೂ ಫೈಂಡ್ ಔಟ್ ಮಾಡ್ಬೇಕು. ಹೌದಾ, ಸೆಕೆಂಡ್ ಆಪ್ಷನ್ ನೋಡಿ. ಸೆಕೆಂಡ್ ಆಪ್ಷನ್ ನೋಡಿ, ವಿ ಪ್ಲಸ್ ಇ ಮೈನಸ್ ಎಫ್ ಇಸ್ ಈಕ್ವಲ್ಸ್ ಟು 18 ಕೊಟ್ಟಿದ್ದಾನೆ. ಹೌದಾ, ವಿ ಅಂದ್ರೆ 10, ಇ ಅಂದ್ರೆ 15. 10 ಪ್ಲಸ್ 15 25. ಫೇಸ್ 7 ಇದೆ. 25ರಲ್ಲಿ 7 ಆದ್ರೆ 18 ಇಸ್ ಈಕ್ವಲ್ಸ್ ಟು 18 ಕೊಟ್ಟಿದ್ದಾನೆ. ಸೊ ಇದು ಕೂಡ ಏನಾಯ್ತು, ಟ್ರೂ ಆಯ್ತು. ಇನ್ನು ಆಪ್ಷನ್ ಸಿ ನೋಡಿ, 2v ಪ್ಲಸ್ ಎಫ್ ಮೈನಸ್ ಇ ಕೊಟ್ಟಿದ್ದಾನೆ. 2v ಅಂದ್ರೆ ವರ್ಟಸಸ್ ಇಂಟು 2 ಮಾಡ್ಬೇಕು. ಸೊ 10 2 20. ಹೌದಾ, 20 ಪ್ಲಸ್ ಫೇಸಸ್ 7 ಇದೆ 7 ಮೈನಸ್ ಎಡ್ಜಸ್ 15 ಇದೆ 15. ಸೊ 20 ಪ್ಲಸ್ 7 27. 27ರಲ್ಲಿ 15 ಹೋದ್ರೆ 13 ಆಗುತ್ತೆ. ಬಟ್ ಇಲ್ಲಿ ಎಷ್ಟು ಕೊಟ್ಟಿದ್ದಾನೆ, 10 ಕೊಟ್ಟಿದ್ದಾನೆ. ಸೊ ನಮಗೆ ಕೊಟ್ಟಿರೋ ಕ್ವಶನ್ ಕರೆಕ್ಟ್ ಆನ್ಸರ್ ಏನಾಗುತ್ತೆ, ಆಪ್ಷನ್ ಸಿ ಆಗುತ್ತೆ. ನಾಟ್ ಟ್ರೂ ಯಾವ್ದಿದೆ ಅದನ್ನ ಕೇಳಿದ್ದಾನೆ. ಹೌದಾ, ಹೀಗಾದ್ರೆ ಫೋರ್ತ್ ಒನ್ ನೋಡಿ, ಇಲ್ಲಿ ಕೂಡ 2 ಇಂಟು ವರ್ಟಸಸ್. ಸೊ 20 ಪ್ಲಸ್ 2 ಇಂಟು ಎಫ್. ಹೌದಾ, 20 ಪ್ಲಸ್ 14 ಮೈನಸ್ 15 ಇಸ್ ಈಕ್ವಲ್ಸ್ ಟು 19. ಹೌದಾ, 20 ಪ್ಲಸ್ 14 ಅಂದ್ರೆ 34. 34 ಅಲ್ಲಿ 15 ಅಂದ್ರೆ 19 ಬರುತ್ತೆ. ಸೊ ಇದು ಕೂಡ ಸ್ಯಾಟಿಸ್ಫೈ ಆಗುತ್ತೆ. ಸೊ ನಮಗ ಆನ್ಸರ್ ಯಾವ್ದು ಬಂತು, ಆಪ್ಷನ್ ನಂಬರ್ 3. ಅರ್ಥ ಆಗ್ತಾ ಇದೇನು? ಒಂದ್ಸರ್ತಿ ಪ್ರಾಕ್ಟೀಸ್ ಮಾಡಿ, ಈಸಿ ಇದೆ, ಬರುತ್ತೆ. ಎಲ್ಲ ಡಿಪೆಂಡ್ ಆಗಿರೋದು ಎಫ್ ಪ್ಲಸ್ ವಿ ಮೈನಸ್ ಇ ಇಸ್ ಈಕ್ವಲ್ಸ್ ಟು 2 ಮೇಲ್ಗಡೆ. ಹೌದಾ, ಇದು ಕ್ವಶನ್ ನೋಡಿ. ಫಾರ್ ಅ ಪಾಲಿಹೆಡ್ರಾನ್ ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ನಾಟ್ ಕರೆಕ್ಟ್.
where F, E and V represent the number of faces, edges, vertices. ಇದು ಕೂಡ ಸೇಮ್ ಎಫ್ ವಿ ಇ ಫಾರ್ಮುಲಾ ದೊಳಗನೆ ಅಪ್ಲೈ ಮಾಡಬೇಕು, ಚೆಕ್ ಮಾಡಬೇಕು. ನಾವೇನ್ ಫೈಂಡ್ ಔಟ್ ಮಾಡಬೇಕು, ಎಫ್ ಇ ವಿ ಅವರೇ ಕೊಟ್ಟಿದ್ದಾರೆ, ಸ್ಯಾಟಿಸ್ಫೈ ಆಗುತ್ತಾ ಇಲ್ಲ ಚೆಕ್ ಮಾಡಬೇಕು. ಸೊ ಫಸ್ಟ್ ಆಪ್ಷನ್ ನೋಡಿ, ನಮಗ್ ಫಾರ್ಮುಲಾ ಏನಿದೆ, ಎಫ್ ಪ್ಲಸ್ ವಿ ಮೈನಸ್ ಇ ಇಸ್ ಈಕ್ವಲ್ಸ್ ಟು 2 ಇದೆ. ಹೌದಾ? ಫಸ್ಟ್ನೇದು ನೋಡಿ, ಎಫ್ 6 ವಿ 6 ಇ 10 ಇಸ್ ಈಕ್ವಲ್ಸ್ ಟು 12. ಸೊ 6 ಪ್ಲಸ್ 6 12, 12 ಮೈನಸ್ 10 2. ಸೊ ಆಪ್ಷನ್ 1 ಏನಾಗುತ್ತೆ, ಟ್ರೂ ಆಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಆಪ್ಷನ್ ನೋಡಿ, ಫಸ್ಟ್ನೇದು ಟ್ರೂ ಆಯ್ತು. ಸೆಕೆಂಡ್ ಒನ್ ನೋಡಿ, ಎನ್ ಪ್ಲಸ್ 2 ಪ್ಲಸ್ ವಿ ಅಂದ್ರೆ 2n ಮೈನಸ್ ಇ ಅಂದ್ರೆ 3n ಇಸ್ ಈಕ್ವಲ್ಸ್ ಟು 2. ಅಲ್ಲ, ಎನ್ ಪ್ಲಸ್ 2 3n ಅಲ್ಲಿ 2n ಹೇಳಿದ್ರೆ ಮೈನಸ್ ಎನ್ ಇಸ್ ಈಕ್ವಲ್ಸ್ ಟು 2, ಪ್ಲಸ್ ಎನ್ ಮೈನಸ್ ಎನ್ ಕ್ಯಾನ್ಸಲ್, 2 ಇಸ್ ಈಕ್ವಲ್ಸ್ ಟು 2. ಸೊ ಆಪ್ಷನ್ 2 ಕೂಡ ಏನಾಗುತ್ತೆ, ಟ್ರೂ ಆಗುತ್ತೆ. ಹೌದಾ? ನೆಕ್ಸ್ಟ್ ಆಪ್ಷನ್ ಸಿ ನೋಡಿ, ಥರ್ಡ್ ಆಪ್ಷನ್ ನೋಡಿ, ಎಫ್ 7 ಇದೆ, ಇ 14 ಇದೆ, ವಿ ಏನಿದೆ 10 ಇದೆ. ಸೊ 7 ಪ್ಲಸ್ 10 ಮೈನಸ್ 14 ಇಸ್ ಈಕ್ವಲ್ಸ್ ಟು 2. 10 ಪ್ಲಸ್ 7 17 ಮೈನಸ್ 14 ಇಸ್ ಈಕ್ವಲ್ಸ್ ಟು 2. 17 ಅಲ್ಲಿ 14 ಹೋದ್ರೆ 3 ಬರುತ್ತೆ, 3 ಇಸ್ ಈಕ್ವಲ್ಸ್ ಟು 2 ಏನಾಗಲ್ಲ, ಟ್ರೂ ಆಗಲ್ಲ. ಸೊ ಇಲ್ಲಿ ಆಪ್ಷನ್ ನಂಬರ್ 3 ಇಸ್ ಕರೆಕ್ಟ್. ಯಾಕಂದ್ರೆ ಅವ್ರು ಯಾವ್ದು ನಾಟ್ ಟ್ರೂ ಅಂತ ಕೇಳಿದ್ದಾರೆ, ಯಾವ್ದು ನಾಟ್ ಟ್ರೂ ಅಂತ ಕೇಳಿದ್ದಾರೆ, ಹಾಗಾಗಿ ಆಪ್ಷನ್ 3 ಇಸ್ ನಾಟ್ ಟ್ರೂ. 4 ನೋಡಿ, ಎಫ್ ಎಷ್ಟಿದೆ, 11 ಇದೆ, ವರ್ಟೈಸಸ್ 8 ಇದೆ, ಮೈನಸ್ 17 ಇಸ್ ಈಕ್ವಲ್ಸ್ ಟು 2. 11 ಪ್ಲಸ್ 8 19 ಮೈನಸ್ 17 ಇಸ್ ಈಕ್ವಲ್ಸ್ ಟು 2. 19 ಅಲ್ಲಿ 17 ಹೋದ್ರೆ 2. ಸೊ 2 ಇಸ್ ಈಕ್ವಲ್ಸ್ ಟು 2. ಫೋರ್ತ್ ಆಪ್ಷನ್ ಕೂಡ ಏನಾಯ್ತು, ಸ್ಯಾಟಿಸ್ಫೈ ಆಯ್ತು. ಸೊ ಇಲ್ಲಿ ಆಪ್ಷನ್ 3 ಏನಾಗಲ್ಲ, ಟ್ರೂ ಆಗಲ್ಲ. ಹಾಗಾಗಿ ಅವರು ನಾಟ್ ಟ್ರೂ ಕೇಳಿದರೆ ಆಪ್ಷನ್ 3 ಇಸ್ ಕರೆಕ್ಟ್ ಹಿಯರ್. ಇದು ಕೂಡ ಸೇಮ್ ನೋಡಿ, ಇಲ್ಲಿ ಏನ್ ಕೊಟ್ಟಿದ್ದಾನೆ, ಪ್ರಿಸಮ್ ವಿತ್ ಹೆಕ್ಸಾಗೋನಲ್ ಬೇಸ್ ಅಂತ ಕೊಟ್ಟಿದ್ದಾನೆ. ಸೊ ಇದೇನು ಹೆಕ್ಸಾಗೋನಲ್, ಪೆಂಟಾಗೋನಲ್ ಇದ್ರೆ 5 ಇರುತ್ತೆ, ಹೆಕ್ಸಾಗೋನಲ್ ಇದ್ರೆ 6 ಇರುತ್ತೆ. ಇಷ್ಟು ಬೇಸಿಕ್ ಅಂತೂ ಗೊತ್ತಿದೆ ಅನ್ಕೊಂತೀನಿ. ಸೊ ನಾನು ಫಸ್ಟಿಗೆ ಹೇಳಿದ್ದೆ, ಪ್ರಿಸಮ್ ಇದ್ದಾಗ ಏನ್ ಮಾಡ್ಬೇಕು, ಫೇಸಸ್ಗೆ 2 ಆಡ್ ಮಾಡಬೇಕು, ವರ್ಟೈಸಸ್ಗೆ 2 ಮಲ್ಟಿಪ್ಲೈ ಮಾಡಬೇಕು, ಎಡ್ಜಸ್ಗೆ 3 ಮಲ್ಟಿಪ್ಲೈ ಮಾಡಬೇಕು. ಸೊ ಹೀಗೆ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರುತ್ತೆ, ಹೆಕ್ಸಾಗೋನಲ್ಗೆ ಫೇಸ್ ಎಷ್ಟಾಗ್ತವೆ, 8 ಆಗ್ತವೆ, ಎಡ್ಜಸ್ 6 3 18 18 ಆಗುತ್ತೆ, ವರ್ಟೈಸಸ್ 6 2 12. ಓಕೆ, ಈ ಕೊಟ್ಟಿರೋದನ್ನ ಇದರಲ್ಲಿ ಪುಟ್ ಮಾಡ್ಬೇಕು, ಯಾವ್ದು ಟ್ರೂ ಇದೆ ಅದನ್ನ ಹೇಳ್ಬೇಕು. ಸೊ ಆಪ್ಷನ್ ಎ ನೋಡಿ, 4v 12 4 48 ಪ್ಲಸ್ 2 ಇ ಎಷ್ಟಿದೆ, 18 ಇದೆ, 18 2 36 ಮೈನಸ್ 3 ಇಂಟು ಎಫ್ ಎಷ್ಟಿದೆ, 8 ಇದೆ, 8 3 24 ಇಸ್ ಈಕ್ವಲ್ಸ್ ಟು 36. ಆಗುತ್ತಾ, ಆಗಲ್ಲ. ಹೌದಾ? 48 36 ಆಡ್ ಮಾಡಿದ್ರೆ 84, 84ರಲ್ಲಿ 24 ಹೋದ್ರೆ 60, 60 ಇಸ್ ಈಕ್ವಲ್ಸ್ ಟು 36 ಆಗಲ್ಲ. ಸೊ ಇದು ಆಗಲ್ಲ. ಆಪ್ಷನ್ ಬಿ ನೋಡಿ, 8 3 24 ಪ್ಲಸ್ ವಿ ಎಷ್ಟಿದೆ, 12 ಇದೆ, 12 4 48 ಮೈನಸ್ 2 ಇ ಎಷ್ಟಿದೆ, 18 ಇದೆ, 18 2 36 ಇಸ್ ಈಕ್ವಲ್ಸ್ ಟು 36. 24 48 72. ಹೌದಾ? 72ರಲ್ಲಿ 36 ಹೋದ್ರೆ 36 ಬರುತ್ತೆ. ಸೊ ಆಪ್ಷನ್ 2 ಏನಾಗುತ್ತೆ, ಇಲ್ಲಿ ಸ್ಯಾಟಿಸ್ಫೈ ಆಗುತ್ತೆ. ಓಕೆ, ಟ್ರೂ ಇರಕ್ ಕೇಳಿದ್ದಾರೆ. ಅದೇ ಆಪ್ಷನ್ 3 ನೋಡಿ, 4 ಇಂಟು ವಿ ಎಷ್ಟಿದೆ, 12 ಇದೆ, 12 4 48 ಪ್ಲಸ್ 2 ಇ ಎಷ್ಟಿದೆ, 18 18 2 36 ಮೈನಸ್ 3f 8 3 24 ಇಸ್ ಈಕ್ವಲ್ಸ್ ಟು 38. ಇದು ಕೂಡ ಸ್ಯಾಟಿಸ್ಫೈ ಆಗಲ್ಲ. ಹೌದಾ? ಸೊ ಫೋರ್ತ್ ಕೂಡ ಸ್ಯಾಟಿಸ್ಫೈ ಆಗಲ್ಲ. ಯಾವ್ದು ಸ್ಯಾಟಿಸ್ಫೈ ಆಗುತ್ತೆ, ಆಪ್ಷನ್ 2 ಇಸ್ ಕರೆಕ್ಟ್ ಹಿಯರ್. ನೆಕ್ಸ್ಟ್ ಕ್ವಶನ್, ನಂಬರ್ ಆಫ್ ಫೇಸಸ್, ಎಡ್ಜಸ್, ವರ್ಟಸಸ್ 7 15 x ಅಂತ ಕೊಟ್ಟಿದ್ದಾರೆ. 3x + 6 ಅಲ್ಲಿ ನಾವೇನ್ ಮಾಡ್ಬೇಕು, ವ್ಯಾಲ್ಯೂನ ಹಾಕಿ ಆನ್ಸರ್ನ
ಫೈಂಡ್ ಔಟ್ ಮಾಡ್ಬೇಕು. ಇದು ಒಂದು ನಿಮ್ಗೆ ಹೋಮ್ ವರ್ಕ್ ಕ್ವಶನ್. ನೀವು ಆನ್ಸರ್ ನ ಕಮೆಂಟ್ ಮಾಡಿ. ಓಕೆ, ಐ ಹೋಪ್ ಎರಡು ಚೆನ್ನಾಗಿ ಸ್ಟಡಿ ಮಾಡ್ತಾ ಇದ್ದೀರಾ ಅನ್ಕೊಂಡಿದ್ದೀನಿ. ನೋಡಿ, ನಾನು ಎಷ್ಟು ವಿಡಿಯೋಸ್ ಮಾಡಿದೀನಿ ಅಷ್ಟು ವಿಡಿಯೋಸ್ ನೀವು ಕರೆಕ್ಟ್ ಆಗಿ ನೋಡಿದ್ರೆ ಮ್ಯಾಥ್ಸ್ ಅಲ್ಲಿ ನಿಮ್ಗೆ 20 ಕ್ವಶನ್ ಅಲ್ಲಿ 10 ರಿಂದ 11 ಕ್ವಶನ್ 100% ಕರೆಕ್ಟ್ ಆಗ್ತದೆ. ಓಕೆ, ಸೊ ಪ್ಲೀಸ್ ಲೈಕ್ the video, subscribe the channel and share with your friends. Thank you.